ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಕೇಶಿರಾಜನ ಶಬ್ದಮಣಿ ದರ್ಪಣ. ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ. ಕ್ರಿಸ್ತಶಕ 1260 ಕಾಲದಲ್ಲಿ ಜೀವಿಸಿದ್ದ ಕೇಶಿರಾಜನು ಜನ್ನ ಕವಿಯ ಸೋದರಳಿಯ. ಪ್ರಸಿದ್ಧ ಕವಿ ಹಾಗೂ ವಿದ್ವಾಂಸರ ಮನೆತನಕ್ಕೆ ಸೇರಿದ ಕೇಶಿರಾಜನ ತಂದೆ ಹಳಗನ್ನಡ ಕಾವ್ಯ ಸಂಕಲನ ಗ್ರಂಥವಾದ ಸೂಕ್ತಿ ಸುಧಾರಣವಾದ ಕರ್ತೃ ಯೋಗಿಪ್ರವರ ಚಿದಾನಂದ ಮಲ್ಲಿಕಾರ್ಜುನ. ತಾಯಿಯ ತಂದೆ ಕವಿಯೂ ಯಾದವ ಕಟಕಾಚಾರ್ಯನೂ ಆಗಿದ್ದ ಸುಮನೋಬಾಣ ಎಂದು ಶಬ್ದಮಣಿ ದರ್ಪಣದ ಆದಿಯಲ್ಲಿ ಕೇಶಿರಾಜನೇ ಹೇಳಿಕೊಂಡಿದ್ದಾನೆ. ಕೇಶಿರಾಜನು ಚೋಳ ರಾಜನಾದ ಇಮ್ಮಡಿ ನರಸಿಂಹ ಹಾಗೂ ಅವನ ಮಗ ಸೋಮೇಶ್ವರನ ಆಳ್ವಿಕೆಯ ಕಾಲದಲ್ಲಿ ಜೀವಿಸಿದ್ದನೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಕನ್ನಡದ ಮೊತ್ತಮೊದಲ ವ್ಯಾಕರಣ ಗ್ರಂಥ ಬರೆದ ಕೀರ್ತಿ ಕೇಶಿರಾಜನಿಗೆ ಸಲ್ಲುತ್ತದೆ. ಈತನು ರಚಿಸಿದ ಶಬ್ದಮಣಿ ದರ್ಪಣ ಹಳಗನ್ನಡದ ಶ್ರೇಷ್ಠ ವ್ಯಾಕರಣ ಗ್ರಂಥ. ಎರಡನೇ ನಾಗವರ್ಮನ ಕೃತಿ ಕಾವ್ಯಾವಲೋಕನ ಮತ್ತು ಭಾಷಾಭೂಷಣಗಳಲ್ಲಿ ಸಂಗ್ರಹವಾಗಿ ಹೇಳಿರುವುದನ್ನು ಕೇಶಿರಾಜ ವಿಸ್ತರಿಸಿ ಬರೆದು ಅನೇಕ ಪ್ರಯೋಗಗಳನ್ನು ಹಿಂದಿನ ಕಾವ್ಯಗಳಿಂದ ಆಯ್ದು ಕೊಟ್ಟಿದ್ದಾನೆ ಎಂದು ವೈಯಾಕರಣರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟು 343 ಕಂದ ಪದ್ಯಗಳುಳ್ಳ 8 ಅಧ್ಯಾಯಗಳುಳ್ಳ ಶಬ್ದಮಣಿ ದರ್ಪಣ ಕೃತಿಯು ಸಮಗ್ರವೂ ಸ್ವಾರಸ್ಯಕರವೂ ಆದ ವ್ಯಾಕರಣ ಗ್ರಂಥ. ಶಬ್ದಮಣಿ ದರ್ಪಣದಲ್ಲಿ ಸಂಧಿ ಪ್ರಕರಣ, ನಾಮ ಪ್ರಕರಣ, ಸಮಾಸ ಪ್ರಕರಣ, ತದ್ಧಿತ ಪ್ರಕರಣ, ಆಖ್ಯಾತ ಪ್ರಕರಣ, ಧಾತು ಪ್ರಕರಣ, ಅಪಭ್ರಂಶ ಪ್ರಕರಣ ಮತ್ತು ಅವ್ಯಯ ಪ್ರಕರಣಗಳೆಂಬ 8 ಅಧ್ಯಾಯಗಳಾಗಿ ವಿಂಗಡಿಸಿಕೊಂಡು ಅವುಗಳನ್ನು ಸೂತ್ರ ರೂಪದಲ್ಲಿ ರಚಿಸಿದ್ದಾನೆ. ಭಾಷೆಯು ಧ್ವನಿಯ ಮೂಲಕ ಪ್ರಾರಂಭವಾಗಿ ಬರಹ ಅಂದರೆ ಲಿಪಿಯಿಂದ ವ್ಯಕ್ತವಾಗುತ್ತದೆ. ಹೀಗೆ ಅಕ್ಷರ ಅಥವಾ ಶಬ್ದಗಳು ಮಾತಿನಲ್ಲಿರುವ ಧ್ವನಿಯ ರೂಪವೇ ಆಗಿದೆ. ಸಾಮಾನ್ಯವಾಗಿ ಮಾತಿನಲ್ಲಿರುವ ಧ್ವನಿಯ ರೂಪದ ಭಾಷೆ ನುಡಿದ ಕೂಡಲೇ ಅಳಿಸಿ ಹೋಗುತ್ತದೆ. ಆದರೆ ಬರಹ ರೂಪದಲ್ಲಿರುವ ಲಿಪಿ ಸಂಕೇತಗಳು ಅಳಿಯದೆ ಉಳಿಯುವಂತಹದ್ದರಿಂದ ಅಕ್ಷರ ಎಂದರೆ ನಾಶವಾಗದಿರುವುದು ಎಂದರ್ಥ ಎಂದೂ ಇದನ್ನು ಒಂದು ಭಾಷೆಯ ಅತೀ ಚಿಕ್ಕ ಘಟಕ ಎಂದು ಗುರುತಿಸಿಕೊಳ್ಳುತ್ತೇವೆ ಎಂದು ಕೇಶಿರಾಜನು ಭಾಷಾವಿಜ್ಞಾನದ ಮೂಲ ತತ್ವವನ್ನು ಸತ್ವವನ್ನು ಸಕಾರಣದೊಂದಿಗೆ ವಿವರಿಸುತ್ತಾ ಕನ್ನಡದಲ್ಲಿನ ಶುದ್ಧಗೆಗಳ ಸಂಖ್ಯೆ 47 ಎಂದು ತಿಳಿಸುತ್ತಾನೆ. ಪೇಳ್ದೆನದರಿಂ ಕ್ಷಳನಂ ಸೂತ್ರ 15ರಲ್ಲಿ ಸಂಸ್ಕೃತ ಪದದಲ್ಲಿನ ಲಕಾರಕ್ಕೆ ಕ್ಷಳ ಲಕಾರವಲ್ಲದೆ ಅದರ ಬದಲಿಗೆ ಬೇರಿಲ್ಲದಿರುವುದರಿಂದ ಕ್ಷಳವನ್ನೇ ಲಕಾರವನ್ನಾಗಿ ಬಳಸಲು ತಿಳಿಸುತ್ತಾನೆ. ಸ್ವರಾಂಗಮುಂ ವ್ಯಂಜನಾಂಗಮುಂ ತಾನೆಂಬರ್ ಸೂತ್ರ 22ರಲ್ಲಿ ಅನುಸ್ವಾರಗಳು ಮತ್ತು ವಿಸರ್ಗಗಳು ಸ್ವರಾಕ್ಷರಗಳೊಡನೆಯೂ ವ್ಯಂಜನಾಕ್ಷರಗಳೊಡನೆಯೂ ಸೇರಿ ಬರುವುದರಿಂದ ಅದನ್ನು ಸ್ವರಾಂಗವೆಂದೂ ಹೇಳಬಹುದು ಎನ್ನುತ್ತಾನೆ. ನಾಮಮಳಿಯದೆ ಮೂದೆರನ್ ಸೂತ್ರ 86ರಲ್ಲಿ ನಾಮವು ರೂಢನಾಮ, ಅನ್ವರ್ಥನಾಮ ಮತ್ತು ಅಂಕಿತನಾಮ ಎಂದು 3 ಬಗೆಯದೆಂದು ಕೇಶಿರಾಜ ವಿವರಿಸುತ್ತಾನೆ. ಬೆಳೆಯೆಂಬ ಧಾತು ಸಸ್ಯಾವಳಿಯೊಳ್ ಸೂತ್ರ 228ರಲ್ಲಿ ಗಿಡ, ಮರ, ಬಳ್ಳಿ ಮೊದಲಾದವುಗಳ ಅಭಿವೃದ್ಧಿಯಲ್ಲಿ ಬೆಳೆ ಎಂಬ ಧಾತುವನ್ನು ಬಳಸಬೇಕೆಂದೂ ಉಳಿದ ವಸ್ತುಗಳ ವೃದ್ಧಿಯಲ್ಲಿ ಬಳೆ ಎಂಬ ಧಾತುವನ್ನು ಬಳಸಬೇಕೆಂದೂ ತಿಳಿಸುತ್ತಾನೆ. ಹೀಗೆ ಭಾಷಾ ಸಂಬಂಧಿಯಾದ ಹಲವಾರು ವಿಚಾರಗಳನ್ನು ಆಮೂಲಾಗ್ರವಾಗಿ ತಿಳಿಸಿದ ಕೇಶಿರಾಜನು ತನ್ನ ವ್ಯಾಕರಣದ ಶ್ರೇಷ್ಠತೆಯನ್ನು ಸಿರಿಗೀಕ್ಷಿಪ ರಸಚಿತ್ರಂ ಸರಸತಿಗೆರಡನೆಯ ಬೀಣೆ ಎಂದು ಬಣ್ಣಿಸಿದ್ದಾನೆ. ತನ್ನ ಕೃತಿ ಸಮಸ್ತ ಶಾಬ್ದಿಕ ಜನ ಮನೋಜನಿತ ಶಬ್ದ ಸಂದೇಹ ಶಲ್ಯ ಚಾರು ಚುಂಬಕ ಕಾಯಮನ್ ಆಗಿದೆ ಎಂದು ಆಶ್ವಾಸಾಂತ ಗದ್ಯದಲ್ಲಿ ಹೇಳಿಕೊಂಡಿದ್ದಾನೆ. ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಕೇಶಿರಾಜನ ಶಬ್ದಮಣಿ ದರ್ಪಣ. ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್, PS.